ಶೀರ್ಷಿಕೆ ನುಡಿಯು ಮುತ್ತಿನ ಹಾರ ನಡೆಯು ಬಲು ಗಂಭೀರ. ನುಡಿಯು ಮುತ್ತಿನ ಹಾರ ನಡೆಯು ಬಲು ಗಂಭೀರ. ಜಾತಿ ಮತ ಪಂಥಗಳ ಕಿತ್ತೊಗೆದ ಸರದಾರ. ಜಾತಿ ಮತ ಪಂಥಗಳ ಕಿತ್ತೊಗೆದ ಸರದಾರ. ವಿಶ್ವಚೇತನ ದೃಷ್ಟಿ ದಾಸೋಹ ಕಾಯಕ. ಬಸವನೊಬ್ಬನೇ ಕನ್ನಡಕ್ಕೆ ಸಾಂಸ್ಕೃತಿಕ ನಾಯಕ. ಚುಟುಕು ಶೀರ್ಷಿಕೆ ಚುಟುಕು. ಬದುಕು ಬಲು ತಟುಕು ರಸಪಾನವು ಗುಟುಕು. ಬದುಕು ಬಲು ತಟುಕು ರಸಪಾನವು ಗುಟುಕು. ಬರೆದು ನೀ ಚುಟುಕು ಜಡಮತಿಗಳ ಕುಟುಕು. ಕೊನೆಗೆ ವಿಜಯಮಾಲೆ. ವಿಜಯ ಸಾಧಿಸಬೇಕಿದೆ ನಾವು ರೋಷ ದ್ವೇಷಗಳ ಮೇಲೆ. ವಿಜಯ ಸಾಧಿಸಬೇಕಿದೆ ನಾವು ರೋಷ ದ್ವೇಷಗಳ ಮೇಲೆ. ಧರಿಸಬೇಕಿದೆ ಸಹನೆಯಲ್ಲಿನ್ನು ಪ್ರೀತಿ ಶಾಂತಿಗಳ ಮಾಲೆ. ಧನ್ಯವಾದಗಳು. ಸನ್ಮಾನವನ್ನು ಸ್ವೀಕರಿಸಬೇಕು. ಈಗ ಶ್ರೀದೇವಿ ಪಾಟೀಲ್ ಅವರಿಂದ ಚುಟುಕು ವಾಚನ. ಇಂದಿನ ಸಮ್ಮೇಳನದ ಸರ್ವಾಧ್ಯಕ್ಷರಾದಂಥ ಪೂಜ್ಯ ಡಾಕ್ಟರ್ ಬಸವಲಿಂಗ ಪಟ್ಟದೇವರ ಕುರಿತು ಒಂದು ಕವನ. ನನ್ನ ಕವನದ ಶೀರ್ಷಿಕೆ ಸಮ್ಮೇಳನಾಧ್ಯಕ್ಷರು. ಬಸವ ಸಂಸ್ಕೃತಿಯ ಹರಿಕಾರರಾಗಿ, ಅನಾಥ ಅಂಗವಿಕಲ ಮಕ್ಕಳ ಪಾಲಕರಾಗಿ, ಬಡತನದಿ ಬಂದ ಮಕ್ಕಳ ಆಶ್ರಯದಾತರಾಗಿ, ಶಿಷ್ಯರ ಬಾಳಿಗೆ ಬೆಳಕಾದರು ಪೂಜ್ಯ ಅಪ್ಪನವರು. ಅವರೇ ಸಮ್ಮೇಳನಾಧ್ಯಕ್ಷರು. ಅವರೇ ಸಮ್ಮೇಳನಾಧ್ಯಕ್ಷರು. ಗುರುವಿನ ಮಾರ್ಗವೇ ಅವರ ಮಾರ್ಗವಾಗಿ, ಬಸವನಿಷ್ಠೆ ಗುರುವಿನ ಕಾರ್ಯಕ್ಕಾಗಿ, ಬದುಕು ಮೀಸಲಿಟ್ಟ ಚೈತನ್ಯ ಮೂರ್ತಿಯಾಗಿ, ಗುರು ಮುಟ್ಟಿ ಗುರುವಾದರು ಪೂಜ್ಯ ಅಪ್ಪನವರು. ಅವರೇ ಸಮ್ಮೇಳನಾಧ್ಯಕ್ಷರು. ಅವರೇ ಸಮ್ಮೇಳನಾಧ್ಯಕ್ಷರು. ಆಡಂಬರ ಪ್ರಿಯರಲ್ಲ ವಿನಯ ಭಂಡಾರಿ, ಕರುಣಾಮಯಿ ನಡೆ ನುಡಿ ಆಚಾರ ವಿಚಾರ ಒಂದಾಗಿಸಿ, ಸಮಾಜಕ್ಕೆ ಆದರ್ಶ ಪ್ರಾಯರಾದರು ಪೂಜ್ಯ ಅಪ್ಪನವರು. ಅವರೇ ಸಮ್ಮೇಳನಾಧ್ಯಕ್ಷರು. ಅವರೇ ಸಮ್ಮೇಳನಾಧ್ಯಕ್ಷರು. ಮಕ್ಕಳಲ್ಲಿ ಉತ್ತಮ ಚಾರಿತ್ರ್ಯ ನಿರ್ಮಾಣಕ್ಕಾಗಿ, ದುಶ್ಚಟ ದುರ್ಗುಣ ಅಳಿಸಿ ಉತ್ತಮ ಸಂಸ್ಕಾರ ನೀಡಲು ಕಟ್ಟಿದರು ಶಿಕ್ಷಣ ಸಂಸ್ಥೆ. ಕನ್ನಡದ ಕಟ್ಟಾಳುಗಳಾಗಿ ಜ್ಞಾನದ ಖಣಿ, ನೈತಿಕ ಸಂಪತ್ತಿನ ದೊರೆಯಾದರು ಪೂಜ್ಯ ಅಪ್ಪನವರು. ಅವರೇ ಸಮ್ಮೇಳನಾಧ್ಯಕ್ಷರು. ಅವರೇ ಸಮ್ಮೇಳನಾಧ್ಯಕ್ಷರು. ಮೂಢನಂಬಿಕೆ ಅಜ್ಞಾನ ಅಂಧಕಾರ ಧಿಕ್ಕರಿಸಿ, ಶರಣ ಸಂಸ್ಕೃತಿಯೇ ಜೀವನದ ಉಸಿರಾಗಿಸಿ, ಇಷ್ಟಲಿಂಗ ಪೂಜೆ ಅರ್ಚನೆ ದಾಸೋಹ ಮೂರ್ತಿಯಾಗಿ, ಅವಿರತ ಶ್ರಮದಿ ದೀನರ ಬಂಧುವಾಗಿ ಅವರೇ ಸಮ್ಮೇಳನಾಧ್ಯಕ್ಷರು ಪೂಜ್ಯ ಅಪ್ಪನವರು. ಅವರೇ ಸಮ್ಮೇಳನಾಧ್ಯಕ್ಷರು. ನಿಸ್ವಾರ್ಥ ಸೇವೆಯ ಹೆಗ್ಗುರುತು ನಾಡೋಚ್ಚ ಪ್ರಶಸ್ತಿ. ಕನ್ನಡ ಅಭಿಮಾನಕ್ಕೆ ಸಾಕ್ಷಿ ರಾಜ್ಯೋತ್ಸವ ಪ್ರಶಸ್ತಿ. ನೂತನ ಅನುಭವ ಮಂಟಪದ ಅಧ್ಯಕ್ಷರಾಗಿ ಸಾಲು ಸಾಲು ಪ್ರಶಸ್ತಿಯ ಸರದಾರರಾದರು ಪೂಜ್ಯ ಅಪ್ಪನವರು. ಅವರೇ ಸಮ್ಮೇಳನಾಧ್ಯಕ್ಷರು. ಅವರೇ ಸಮ್ಮೇಳನಾಧ್ಯಕ್ಷರು. ಧನ್ಯವಾದಗಳು. ಧನ್ಯವಾದಗಳು ಮೇಡಮ್. ಈಗ ಶೋಭಾ ಮಂಗಳೂರಿಯವರು ಇದ್ದೀರಾ? ಚೆನ್ನಪ್ಪ ಸಂಗೊಳಗಿ. ಈಗ ಚೆನ್ನಪ್ಪ ಸಂಗೊಳಗಿಯವರು ಬಂದು ಚುಟುಕು ವಾಚನ ಮಾಡಬೇಕಾಗಿ ಕೋರಿ. ನನ್ನ ಚುಟುಕಿನ ಶೀರ್ಷಿಕೆ ಚೆಲುವೆ. ಚೆಲುವೆ ನೀ ನಾಚಿಕೊಂಡಾಗ ಹೂವಾಗುವೆ. ಚೆಲುವೆ ನೀ ನಾಚಿಕೊಂಡಾಗ ಹೂವಾಗುವೆ. ಅದೇ ಕೋಪಿಸಿಕೊಂಡಾಗ ಮುಸ್ಗುಡುವ ಹಾವಾಗುವೆ. ಎರಡನೇದು ಪುಕ್ಕಟೆ ಇಲ್ಲ. ನಾ ಕೊಡುವ ನಲ್ಲೆಯ ಗಲ್ಲಕ್ಕೆ ಮುತ್ತಿನ ಎಣಿಕೆ ಇಟ್ಟಿಲ್ಲ. ನಾ ಕೊಡುವ ನಲ್ಲೆಯ ಗಲ್ಲಕ್ಕೆ ಮುತ್ತಿನ ಎಣಿಕೆ ಇಟ್ಟಿಲ್ಲ. ಯಾಕೆಂದರೆ ಅವಳು ಒಂದು ಕೂಡ ಪುಕ್ಕಟೆ ಕೊಟ್ಟಿಲ್ಲ. ಬಿಚ್ಚೋಲೆ ಗೌರಮ್ಮ. ರಂಬೆ ಊರ್ವಶಿಯರಂತೆ ಮೈತುಂಬ ಬಂಗಾರ ಹಾಕಿಕೊಂಡು ಮಾಡುತ್ತಿದ್ದಳು ನನ್ನವಳು ಸಿಂಗಾರ. ಆದರೆ ಇತ್ತೀಚೆಗೆ ಸರಣಿ ಕಳ್ಳತನದಿಂದ ಅವೆಲ್ಲ ಕಳಿಸಿ ಈಗ ಬಿಚ್ಚೋಲೆ ಗೌರಮ್ಮ. ಧನ್ಯವಾದ. ಧನ್ಯವಾದಗಳು. ಸನ್ಮಾನವನ್ನು ಸ್ವೀಕರಿಸಬೇಕು. ಸಂಗಮೇಶ್ ಜವಾದಿ.
ಹೆಬ್ಬಾಳ್ಕರ್. ನನ್ನ ಚುಟುಕಿನ ಶೀರ್ಷಿಕೆ ಹಣ. ನಿನ್ನ ಇದ್ದರೆ ಹಣ, ಸುತ್ತಲಿರುವುದು ಎಲ್ಲ ಜಣಜಣ. ನಿನ್ನಯ ಬಳಿ ಇದ್ದರೆ ಹಣ, ಸುತ್ತಲಿರುವುದೆಲ್ಲ ಜಣಜಣ. ಇರದಿದ್ದರೆ ನಿನ್ನ ಬಳಿ ಹಣ, ಸುಳಿಯಲಾರದು ಒಂದು ಸಹ ನೊಣ. ಇರದಿದ್ದರೆ ನಿನ್ನ ಬಳಿ ಹಣ, ಸುಳಿಯಲಾರದು ಒಂದು ಸಹ ನೊಣ. ಇನ್ನೊಂದು ಬದುಕು. ಜೀವನದ ಅರ್ಥ ಬದುಕು, ಬದುಕಿನ ಅರ್ಥ ಬಾಳು. ಜೀವನದ ಅರ್ಥ ಬದುಕು, ಬದುಕಿನ ಅರ್ಥ ಬಾಳು. ಬಾಳು ಬವಣೆಯಾದಾಗ ವ್ಯರ್ಥ, ಇದೇ ಜೀವನದ ಅನ್ವರ್ಥ. ಬಾಳು ಬವಣೆಯಾದಾಗ ವ್ಯರ್ಥ, ಇದೇ ಜೀವನದ ಅನ್ವರ್ಥ. ಧನ್ಯವಾದ. ಈಗ ಸಮಯದ ಅಭಾವವಿರುವುದರಿಂದ ಮುಖ್ಯ ಅತಿಥಿಗಳಿಗೆ ಮಾತಾಡ್ಸೋಕ್ಕೆ ಅವಕಾಶ ಕೊಡ್ತಾ ಇಲ್ಲ. ಅದಕ್ಕೆ ಅವರು ಚುಟುಕುಗಳ ವಾಚನ ಮಾಡಲಿಕ್ಕೆ ಅವಕಾಶ ಕೊಡ್ತಾ ಇದ್ದೀವಿ. ಮೊದಲಿಗೆ ಶ್ರೀ ವಿ ಶೆಟ್ಟಿ ಬಾವಿಗೆ ಸಾಹಿತಿಗಳು ಬಾಲ್ಕಿ ಇವರು ಬಂದು ಚುಟುಕು ವಾಚನ ಮಾಡಬೇಕಾಗಿ ಕೋರಿಕೊಳ್ಳುತ್ತೇನೆ. ಶ್ರೀಗಂಡಮ್ಮ ಗೆಳೆಗೆ ಸಂಜೆಯ ಎಲ್ಲರೂ ಶರಣಾರ್ಥಿಗಳು. ಚುಟುಕು. ಮಂತ್ರಿ ನಿಮ್ಮ ಮಂತ್ರಿ ಕುರ್ಚಿಗೆ ಕಾಲೆಷ್ಟು ಅಂತ ಕೇಳಿದಾಗ ಹೈಕಮಾಂಡ್ ಕೇಳಿ ಹೇಳ್ತೇನೆ ಅಂದರು. ಇನ್ನೊಂದು, ನನ್ನ ವಾಹನದ ಎರಡು ಬದಿಗಿದೆ. ನನ್ನ ವಾಹನದ ಎರಡು ಬದಿಗಿದೆ ಹಿನ್ನೋಟದ ಕನ್ನಡಿ. ನಾನು ನಿಧಾನಿಸ್ತ, ಜೊತೆಗೆ ವಯಸ್ಸಾಯಿತು ಬಿಡಿ. ಹಲವು ಗೃಹಿಣಿಯರಿಗೆ ವರದರು ಬೇಡ, ಉಪದ್ರವ ಎನ್ನುವರು. ಕೆಲವರು ಗೃಹಿಣಿಯರಿಗೆ ವರದರು ಅವಶ್ಯಕ, ಮನಕಾಯಲು ಬೇಕೆನ್ನುವರು. ಧನ್ಯವಾದ. ಧನ್ಯವಾದಗಳು ಸರ್. ಈಗ ಶ್ರೀಮತಿ ಭಾರತಿ ವಸ್ತ್ರದ ಅಧ್ಯಕ್ಷರು, ಕರ್ನಾಟಕ ಲೇಖಕಿಯರ ಸಂಘ ಬೀದರ್ ಇವರು ಕೂಡ ಚುಟುಕು ವಾಚನ ಮಾಡಬೇಕಾಗಿ ಕೋರಿಕೊಳ್ಳುತ್ತೇನೆ. ಇನ್ನ ಚಾಲು ಮಾಡಿಲ್ಲ ಮಾಡ್ರಿ. ಚಾಲುನಾ? ಹಲೋ ಎಲ್ಲಿ ಹೊಂಟಿ ಅವ್ವ? ಕವಿಗೋಷ್ಠಿ. ಎಲ್ಲಿಗೆ? ಕವಿಗೋಷ್ಠಿ. ಉದ್ಘಾಟನೆ ಮಾಡ್ತಿ? ಇಲ್ಲ. ಆಶಯ ನುಡಿ ಹೇಳ್ತಿ? ಇಲ್ಲ. ಭಾಷಣ ಮಾಡ್ತಿ? ಇಲ್ಲ. ಮತ್ತೇನು ಮಾಡ್ತೀವಿ? ಕವಿತಾ ಓದ್ತಿ? ಇಲ್ಲ. ಹೋಗಿ ಸ್ವಾಗತ, ನಿರೂಪಣೆ, ವಂದನಾರ್ಪಣೆ ಯಾವುದಾದ್ರೂ ಮಾಡ್ತೀಯವಾ? ಇಲ್ಲವೇ ಇಲ್ಲ. ಮತ್ತೆದಕ್ಕೆ ಹೊಂಟಿ? ಈಗ ಕವಿಗೋಷ್ಠ್ಯಾಗ ಕುರ್ಚಿ ಮೇಲೆ ಸುಮ್ಮಗ ಕುಂದ್ರಾಕ್ ಹೊಂಟಿ.